ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಇತಿಕಿದ ಅವರೆಕಾಳು ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ಬರೀ ಸಾಂಬಾರನ್ನೇ ಕುಡಿದ್ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು. ಬನ್ನಿ, ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ನಿಮಗೂ ಕೂಡ ಇದೇ ಥರ ಘಮ 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 ಅಂತಕ್ಕಂಥ ಸಾಂಬಾರು ಮನೆಯಲ್ಲಿ ರೆಡಿ ಆಗುತ್ತೆ. ಯಾವ ರೀತಿ ಮಾಡೋದು, ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ. ನಾನು ಅರ್ಧ ಕೆಜಿಯಷ್ಟು ಅವರೆಕಾಳನ್ನ ಚಿಲ್ಕಿಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಫ್ರೈ ಪ್ಯಾನ ತೊಗೊಂಡು 1 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು 1 ಇಂಚಿನಷ್ಟು ಚಕ್ಕೆ, 1 ಇಂಚಿನಷ್ಟು ಶುಂಠಿ, ಹಾಗೆ ಒಂದು 5ರಿಂದ 6 ಲವಂಗ, 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಸಾಂಬಾರು ಏನು ಮಾಡ್ತೀರಾ, ಇದಕ್ಕಿದ ಅವರೆಕಾಳು ಸಾರು ಮಾಡೋದಾದರೆ ಈ ರೀತಿ ನೀವು ಎಲ್ಲ ಪದಾರ್ಥಗಳನ್ನು ಒಂದು ಫ್ರೈ ಪ್ಯಾನಲ್ಲಿ ಹುರ್ಕೊಂಡು ನೀವು ಮಾಡಿದ್ರೆ ಸಾಂಬಾರು ರುಚಿ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನು ಒಂದು 2ರಿಂದ 3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡು ಸಾಂಬಾರು ಮಾಡಿ ನೋಡಿ, ತುಂಬ ಸಖತ್ತಾಗಿರುತ್ತೆ. ಈಗ ಇದಕ್ಕೇ 1 ಕಪ್ಪಿನಷ್ಟು ಕೊಬ್ಬರಿ ಅಥವಾ ತೆಂಗಿನ ತುರಿನ ನೀವು ಸೇರಿಸ್ಕೋಬೇಕಾಗತ್ತೆ. ಹಾಗೆಯೇ 1 ಟೀ ಸ್ಪೂನಷ್ಟು ಗಸಗಸೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಗಸಗಸೆನ ಹಾಕೋದ್ರಿಂದ ಸಾಂಬಾರು ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಈ ರೀತಿ ತೆಂಗಿನಕಾಯಿ ಅಥವಾ ಕೊಬ್ಬರಿನ ನೀವು 1 ಕಪ್ ಸೇರಿಸ್ಕೊಂಡು ಅದನ್ನು ಅಷ್ಟೇ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ತಣ್ಣಗಾದಮೇಲೆ ಇದನ್ನೊಂದು ಮಿಕ್ಸಿ ಜಾರ್ಗೆ ಸೇರಿಕೊಂಡು ನಾವು ಚೆನ್ನಾಗಿ ನುಣ್ಣಗಾಗೋ ರೀತಿಯಲ್ಲಿ ರುಬ್ಕೋಬೇಕಾಗತ್ತೆ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವೀಗ ಬೇಳೆ ಸಾರಿನ ಪುಡಿ, ಸಾಂಬಾರು ಪುಡಿನ 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಬೆರೆಸಿ, ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು, ಆ ರೀತಿಯಲ್ಲಿ ನುಣ್ಣಗೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಮಸಾಲನ ರುಬ್ಕೊಳ್ತೀರ ಸಾಂಬಾರು ರುಚಿ ಅಷ್ಟು ಸಖತ್ತಾಗಿ ಬರುತ್ತೆ. ಈಗ ಒಂದು ಕುಕ್ಕರ್ನ ತೊಗೊಂಡು ನಾನು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೋಬೇಕು. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 ಸೆಕೆಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನೀಗ 1 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸಾಂಬಾರಿಗೆ ನೀವು ಮೊದಲೇ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಘಮ ಘಮ ಅಂತ ಪರಿಮಳನೂ ಕೂಡ ಬರ್ತಾ ಇರುತ್ತೆ. ನೀವು ಒಗ್ಗರಣೆ ಕೊನೆಯಲ್ಲಿ ಮಾಡೋದಕ್ಕಿಂತ ಈ ರೀತಿ ಮೊದಲೇ ಮಾಡಿಕೊಂಡು ಸಾಂಬಾರನ್ನ ರುಚಿ ನೋಡಿ ತುಂಬ ಸಖತ್ತಾಗಿರುತ್ತೆ. ಇದಕ್ಕೆ ನಾನೀಗ ಇದಕ್ಕಿದ ಅವರೆಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ನೀವು ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊತು ಅಂತಂದರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಸಾಂಬಾರು ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ. ಕೊನೆಯಲ್ಲಿ ಒಗ್ಗರಣೆ ಮಾಡೋದಕ್ಕಿಂತ ಈ ರೀತಿ ಮೊದಲೇ ಮಾಡಿಕೊಂಡು ಟ್ರೈ ಮಾಡಿ. ನಾನು ಇದಕ್ಕೆ ಈಗ 1 ಆಲೂಗಡ್ಡೆನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೊಮೊಟೊನೂ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಬರೀ ನಿಮಗೆ ಬೇಳೆನೇ ಜಾಸ್ತಿ ಇದೆ ಅನ್ನೋದಾದರೆ ಬರೀ ಬೇಳೆನಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ತರಕಾರಿಗಳು ಜಾಸ್ತಿ ಸಿಗಬೇಕು ಅನ್ನೋದಾದರೆ ಈ ರೀತಿ ಒಂದು ಆಲೂಗಡ್ಡೆನೂ ಹಾಕೋಬೋದು. ಕೆಲವರು ಬೀನಸ್ನೂ ಸೇರಿಸ್ತಾರೆ ಮತ್ತು 1-2 ಬದನೆಕಾಯಿನೂ ಕೂಡ ಸೇರಿಸ್ಕೊಳ್ತಾರೆ. ನೀವು ಬೇಡ ಅನ್ನೋದಾದರೆ ಬರೀ ಕಾಳಿನಲ್ಲೇ ನೀವು ಮಾಡ್ಕೋಬೋದು. ಈಗ 1 ಸೌಟಿನಷ್ಟು ರುಬ್ಬಿದಂಥ ಮಸಾಲಾನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ನೋಡಿ, ಈ ರೀತಿ ಒಗ್ಗರಣೆ ಜೊತೆಯಲ್ಲೇ ಒಂದು 2 ನಿಮಿಷ ಕುದಿ ಬರಲಿ, ಒಂದೇ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಅದಾದಮೇಲೆ ನೀವು ಮಸಾಲಾನ ಸೇರಿಸಿ ಸಾಂಬಾರನ್ನ ಮಾಡಿ ಮನೆಯೆಲ್ಲ ನಾನು ಆಗಲೇ ಹೇಳ್ದಾಗೆ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಈ ರೀತಿ ಮಸಾಲಾನ ಸೇರಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಇದನ್ನು ಒಂದು 2 ನಿಮಿಷ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ನಾನೀಗ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಬೇಯಿಸ್ಕೊಂಡ್ರೆ ಸಾಂಬಾರು ರುಚಿ ಚೆನ್ನಾಗಿರುತ್ತೆ. ಒಗ್ಗರಣೆ ಮಸಾಲನೂ ಕೂಡ ಕಾಳುಗಳಿಗಿರ್ಬೋದು ಎಲ್ಲದಕ್ಕೂ ತರಕಾರಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಳಂಥ ಮಿಕ್ಕಿರ್ತಕ್ಕಂಥ ಮಸಾಲನ ಸೇರಿಸ್ಕೊಂಡು ನಿಮಗೆ ಸಾಂಬಾರಿಗೆ ಎಷ್ಟು ಅನುಗುಣವಾಗಿ ನೀರು ಬೇಕು ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ. ತುಂಬ ಜಾಸ್ತಿ ತೆಳ್ಳಗೆ ಬೇಕು ಅಂದ್ರೂ ನೀವು ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೋಬೋದು. ತುಂಬ ತೆಳ್ಳಗಿದ್ರೂ ಏನಿಲ್ಲ, ಸಾಂಬಾರು ರುಚಿ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾತ್ರ. ಏಕೆಂದರೆ ನಾವು ಕಾಳನ್ನು ಚಿಲ್ಕಿಸಿ ಮಾಡ್ತಾ ಇರೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ, ಹಾಗಾಗಿ ರುಚಿನೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಖಾರನ ಸೇರಿಸಿ ಒಂದು 4ರಿಂದ 5 ನಿಮಿಷಗಳ ಕಾಲ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೊಳ್ಳಿ. ತುಂಬ ಜಾಸ್ತಿ ಉರಿ ಕೊಟ್ಟರೆ ಕಾಳು ಬೇಗ ಬೆಂದೋಗ್ಬಿಡುತ್ತೆ, ಕಲಸೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಊರಿನಲ್ಲೇ ಖಾರ ಎಲ್ಲ ಹಸಿ ಖಾರ ಏನಿದೆ ಅದೆಲ್ಲ ಹೋಗಿ ನೀಟಾಗಿ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಒಂದು 3ರಿಂದ 4 ನಿಮಿಷ ಅಥವಾ ಒಂದು 5 ನಿಮಿಷ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದಕ್ಕಿದ ಅವರೆಕಾಳು ಸಾರು ಮನೆಯಲ್ಲೇ ರೆಡಿ ಆಗುತ್ತೆ. ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ, ನೀವು ರುಚಿ ಹೇಗಿತ್ತು ಅನ್ನೋದನ್ನು ನೀವೇ ತಿಳಿಸ್ತೀರ. ಅಷ್ಟು ಸಖತ್ತಾಗಿರ್ತಕ್ಕಂಥ ಇದಕ್ಕಿದ ಅವರೆಕಾಳು ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮಾಡೋದನ್ನು ತೋರಿಸಿದ್ದೀನಿ.
ನಾನು ಯಾವುದೇ ಸಾಂಬಾರನ್ನ ಮಾಡಿದ್ರು ಅಷ್ಟೇ ಒಗ್ಗರಣೆನ ಕೊನೆಯಲ್ಲಿ ಮಾಡಲ್ಲ. ಏಕೆ ಅಂತಂದರೆ ಒಗ್ಗರಣೆ ಜೊತೆಯಲ್ಲೇ ತರಕಾರಿ ಇರ್ಬೋದು, ಯಾವುದೇ ಬೇಳೆ ಸಾರು ಮಾಡಿದ್ರು ಅಷ್ಟೇ ಒಗ್ಗರಣೆ ಜೊತೆನಲ್ಲಿ ಬೆಂದ್ರೇ ಅದು ರುಚಿ ಜಾಸ್ತಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಇನ್ನಷ್ಟು ರೆಸಿಪಿಗಳು ನಿಮಗೆ ಈಸಿಯಾಗಿ ಸಿಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.